ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಿರಿಯ ಸುದ್ದಿ, ಪೊಲೀಸರ ವಿರುದ್ಧ ಲಾಕಪ್ ಡೆತ್ ಆರೋಪ. ದೊಡ್ಡ ಮಟ್ಟದ ಆಕ್ರೋಶ ಸಂಬಂಧಿಕರಿಂದ. ಎಷ್ಟರ ಮಟ್ಟಿಗೆ ಅಂದ್ರೆ ಠಾಣೆಗೆ ನುಗ್ಗಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಪೊಲೀಸ್ ವಾಹನವನ್ನೇ ಎತ್ತಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಗೆ ನುಗ್ಗಿ ಹೈ ಡ್ರಾಮಾ ಆಗಿದೆ. ಠಾಣೆಯಲ್ಲೇ ಮೃತಪಟ್ಟಿದ್ದ ಬಂಧಿತ ಆದಿಲ್ ಸಾವಿನ ಸುದ್ದಿ ಕೇಳಿ ಆಕ್ರೋಶ ಸ್ಫೋಟಗೊಂಡಿದೆ. ಠಾಣೆಯಲ್ಲಿದ್ದ ಕಿಟಕಿ, ಗ್ಲಾಸ್, ಟೇಬಲ್, ಕುರ್ಚಿ ಎಲ್ಲವನ್ನ ಕೂಡ ಧ್ವಂಸ ಮಾಡಿದ್ದಾರೆ ಜನ. ಪೊಲೀಸ್ ಜೀಪ್ ಎತ್ತಾಕಿ ಉದ್ರಿಕ್ತರ ಗುಂಪು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಗುಂಪು ಚದುರಿಸೋದಕ್ಕೆ ಪೊಲೀಸರು ಕೂಡ ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ನೋಡ್ರಿ ಇದು ಯಪ್ಪ, ರಕ್ತ ಬೈತಾಡ ಮತ್ತೆ ವೈಪ್ ಇಲ್ವಾ? ರಕ್ತ ಬೈತಾಡ ಮತ್ತೆ ಇನ್ನು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ. ಇದು ಚನ್ನಗಿರಿಯಲ್ಲಿ ನಡೀತಾ ಇರುವಂಥದ್ದು. ಆ ಜೀಪನ್ನು ಹೆಂಗೆ ಎತ್ತಾಕಿದ್ದಾರೆ, 100ಕ್ಕೂ ಅಧಿಕ ಜನರ ವಿರುದ್ಧ ಬಿತ್ತು ಎಫ್ಐಆರ್ ಆಗ್ತೀರಿ ಅದು ಬೇರೆ ವಿಚಾರ. ಚನ್ನಗಿರಿಯಲ್ಲಿ SP ಉಮಾ ಪ್ರಶಾಂತ್ ಮೊಕ್ಕಾಂ ಹೂಡಿದ್ದಾರಂತೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಈ ರೀತಿ ತಾರಕಕ್ಕೆ ಇರುತ್ತೆ ಅಂತಂದರೆ ಜನಗಳು ಒಂದು ರೀತಿಯಲ್ಲಿ ಮಾಬ್ ಅಂತಂದರೆ ಒಂದು ಸಮೂಹ ಸನ್ನಿಗೊಳಗಾಗೋದು ಅಂತ ಹೇಳ್ತಾರೆ. ಸಾಧಾರಣವಾಗಿ ಏನೂ ಇರೋದಿಲ್ಲ, ಆದರೆ ರೊಚ್ಚಿಗೆದ್ದ ತಕ್ಷಣ ನಮ್ಮ ಮನಸ್ಸು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಬಡೀರ ಅಂತೇಳಿ ಅಂಥದ್ದೇ ಆಗಿದೆ. ಜೀಪನ್ನು ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವ ರೀತಿ ನೋಡಿ, ಠಾಣೆಯಲ್ಲಿ ಗ್ಲಾಸು, ಟೇಬಲ್, ಕುರ್ಚಿ ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡಿರ್ತೀವಿ, ಹಂಗೆ ನಿಜ ಜೀವನದಲ್ಲಿ ಎಲ್ರಿ ಹಿಂಗಾಗತ್ತೆ ಅಂತಿರುತ್ತೆ. ನೋಡಿ ವಾಡ್ದು ಬಿಸಾಕೇ ಬಿಟ್ರು. ವೈಪಾಕಿ ಚನ್ನಗಿರಿ ಠಾಣೆ ಮುಂದೆ ಯಾವ ರೀತಿ ಹೈಡ್ರಾಮಾ ನಡೀತಾ ಇದೆ. 100ಕ್ಕೂ ಹೆಚ್ಚು ಜನ. ಒಬ್ಬಾತನ ಲಾಕಪ್ ಡೆತ್ ಆಗಿದೆ ಅಂತೇಳಿ ನಿಜ. ಆದರೆ ಲಾಕಪ್ ಡೆತ್ ಕೂಡ ಗೊತ್ತಾಗಬೇಕಾಗಿದೆ. ಲಾಕಪ್ ಡೆತ್ ಯಾಕಾಗತ್ತೆ? ಈಗಿನ ಯಾರನ್ನು ನಂಬೋಕ್ಕಾಗಲ್ಲ. ಹಾಗಂತ ಜನರು ಮಾಡಿದ್ದು ಸರಿ ಇದೆ ಅಂತಲ್ಲ. ನೀವು FIR ಹಾಕಿರ್ಬೋದು, ಏನದು ಲಾಕಪ್ ಡೆತ್ ಯಾಕಾಯಿತು? ಈ ಲಾಕಪ್ ಡೆತ್ಗಳು ಈಗ ಹೆಂಗಾಗತ್ತೆ ಅಂತಂದರೆ, ಈಗ ನೀವೊಂದು ಟೀಮ್ ನಾನೊಂದು ಟೀಮ್, ನನಗೆ ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ, ಅಲ್ಲೇ ಹೊಡೆದು ಸಾಯಿಸ್ಬಿಡಿ ಅಂತ ಹೇಳಿ ಎಲ್ಲಿ ತನಕ ಬೇಕಿದ್ರು ಹೋಗ್ತಾರೆ. ನಾನು ಅದನ್ನು ಆರೋಪ ಮಾಡ್ತಾ ಇರೋಂತಲ್ಲ, ಅಂಥದ್ದು ನಡೆದಿದೆ. ಜನ ಈ ರೀತಿ ರೊಚ್ಚಿಗೇಳ್ತಾರೆ ಅಂದರೆ ಜನರಿಗೇನು ಉಚ್ಚನೆ ಕಡ್ದಿಲ್ಲ. ಜನರು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋತಾರೆ. ಬಟ್ ಈ ದೃಶ್ಯ ನೋಡಿದ ತಕ್ಷಣ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣ ಮತ್ತೆ ಅದೇ ಥರ ನೆನಪಾಗ್ತಾ ಇದೆ. ಆಮೇಲೆ ನೋಡಿ ಅಲ್ಲಿ ಅವರಿಬ್ಬರು ಹುಡುಗರು ನೋಡಿ ಹೆಂಗೆ ಹೊಡಿತಿದ್ದಾರೆ. ಆ AC ಅದನ್ನು ಹಾಳು ಮಾಡಿ ಹಾಕಿದ್ದಾರೆ. ಆಮೇಲೆ ಟೇಬಲ್, ಇದನ್ನೆಲ್ಲ ನಾವು DJ ಹಳ್ಳಿ KJ ಹಳ್ಳಿ ಕೂಡ ಅಷ್ಟೇ, ಅದೆಲ್ಲ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ನೀವು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಚೌರಾಚೌರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರಂತೆ ಅನ್ನೋದು ನಮಗೆ ಎಷ್ಟು ವರ್ಷಗಳ ಕಾಲ ದೊಡ್ಡ ಸುದ್ದಿ. ಈಗಲೂ ಅದು ಚೌರಾಚೌರಿ ಬೆಂಕಿ ಹಚ್ಚಿದ್ರು. ಮಹಾತ್ಮ ಗಾಂಧಿ ಅದಕ್ಕೆ ಏನು ಅಸಹಕಾರ ಚಳವಳಿ ಕೊಟ್ಟರು, ಅಸಹಕಾರ ಅಂತ ಹೇಳಿದ್ರು, ನಾನು ಇದನ್ನು ಮಾಡೋಂಗಿಲ್ಲ, ಹಿಂಸೆ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು. ನಮಗೆ ಆಗಲೇ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಈಗ ಕಾಮನ್ ಆಗಿಬಿಟ್ಟಿದ್ದಾರೆ. ಈಗ ಕಾಮನ್ ಆಗಿಬಿಟ್ಟಿದೆ. ಹಾಗಂತ ಈಗ ಬರುತ್ತೆ ನೋಡಿ, ಈಗ BJP ಅವರು ಏನು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತೇಳಿ. ಹಾಗಂತ DJ ಹಳ್ಳಿ KJ ಹಳ್ಳಿ BJP ಸರ್ಕಾರದ ಅವಧಿಯಲ್ಲಿ. ಇದನ್ನು ನಮ್ಮ ಹತ್ರ ಮಾತ್ರ ತರಬೇಡಿ ದಯವಿಟ್ಟು. ಈಗ ನೀವು ರಾಜಕೀಯ ಮಾಡ್ಕೊಂಡು, ನಮಗೆ ಜನರ ಸುರಕ್ಷತೆ ಮುಖ್ಯ, ಆಮೇಲೆ ಕಾನೂನು ಸುವ್ಯವಸ್ಥೆಗಳು ಮುಖ್ಯ. ನಾನು ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ. ಇವರು ಆರೋಪ ಮಾಡ್ಲಿಕ್ಕೆ ಭಾಳ ಫೇಮಸ್ ಇರ್ತಾರೆ, ಅವರಾಗಲಿ ಇವರಾಗಲಿ ಇಬ್ಬರು ಅಷ್ಟೇ. ಇವರ ಕಾಲಾವಧಿಯಲ್ಲಿ ಆಗಿದೆ, ಅವರ ಕಾಲಾವಧಿಯಲ್ಲಿ ಆಗಿದೆ, ನಾನು ಲೀಸ್ಟ್ ಎತ್ತಿಡ್ತೀನಿ. ನೀವು ಅದನ್ನು ಮಾತ್ರ ತರಬೇಡಿ. ನಾವೆಲ್ಲ ಕೂತು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅದನ್ನು ಹುಡುಕಬೇಕಾಗಿದೆ. ನಿನ್ನೆ ಉಡ್ತಾ ಬೆಂಗಳೂರು, ಉಡ್ತಾ ಪಂಜಾಬ್ ಥರ ಆಗ್ತಾ ಇದೆ ಅಂತ ಹೇಳಿದಾಗ, ಇವರ ಕಾಲಾವಧಿಯಲ್ಲಿ ನಿಮ್ಮ ಸೊಲ್ಯೂಷನ್ಗಳೇನು?
ಕಾಂಗ್ರೆಸ್ ಬಳಿ ಇರುವಂಥ ಸೊಲ್ಯೂಷನ್ ಏನದಕ್ಕೆ, BJP ಬಳಿ ಇರುವಂಥ ಸೊಲ್ಯೂಷನ್ ಏನದಕ್ಕೆ? ಬಿಟ್ಬಿಡ್ತೀರಾ ಸಮಾಜವನ್ನು ಹೀಗೆ? ನೀವ್ಯಾರು BJP ಕಾಂಗ್ರೆಸ್ ಅವರು ಈ ದೇಶವನ್ನು ನಿರ್ಧಾರ ಮಾಡೋದಕ್ಕೆ? ನಿಮ್ಮಿಷ್ಟ. BJP ಅವರಿದ್ದರೆ BJP ಅವರು ಇಷ್ಟ, ಕಾಂಗ್ರೆಸ್ ಅವರಿದ್ದರೆ ಕಾಂಗ್ರೆಸ್ ಅವರು ಇಷ್ಟ. ಜನಸಾಮಾನ್ಯ ಇಷ್ಟಗಳ ಬಗ್ಗೆ ಯಾರು ಮಾತಾಡುವರು? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನೋಡಿ, ಒಂದು ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಚನ್ನಗಿರಿ ಅಂತ ಒಂದು ಶಾಂತಿಪ್ರಿಯ ಊರಿನಲ್ಲಿ ಈ ಥರ ಗಲಾಟೆಗಳಾಗತ್ತೆ. ಈ ಥರ ಒಂದು ರೀತಿಯಲ್ಲಿ ಜೀಪನ್ನು ಎತ್ತಿ ಬಿಸಾಕ್ತಾರೆ. ಆ ಜೀಪ್ ದೃಶ್ಯಾವಳಿ ತೋರಿಸಿ ನೋಡಿ. ಪೊಲೀಸ್ ಇದಾರಲ್ಲಿ ಐ ಥಿಂಕ್ ಅಲ್ವಾ? ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಬಟ್ ಆಗಿಲ್ಲ. ನೋಡಿ ನೋಡಿ ನೀವು ಪೊಲೀಸ್ಗೆ ಇದು ಮಾಡಬೇಕು. ಪೊಲೀಸ್ ಸಮ್ಮುಖದಲ್ಲೇ ಆಯ್ತು ಅಂತ ಹೇಳಿ ಪೊಲೀಸ್ ಗಾಯಗೊಂಡಿರೋ ದೃಶ್ಯಗಳು ಇದೆ ಸರ್. ನೋಡಿ, ಇಬ್ಬರು ಪೊಲೀಸರು ಇದ್ದಾರೆ ನೋಡಿ. ಆ ಜೀಪ್ ಹೊರಗಾಗ್ತಾ ಇದ್ರಲ್ಲ ಪಕ್ಕದಲ್ಲಿ ನೋಡಿ, ಇಬ್ಬರು ಪೊಲೀಸ್ ಅಸಹಾಯಕರಾಗಿ ನಿಂತಿದ್ದಾರೆ. ಅವ್ರಿಗೂ ಕಲ್ಲೇಟು ಬಿದ್ದಿದೆ. ಗಾಯಗೊಂಡಿದ್ದಾರೆ. ಅಂದ್ರೆ ನಿಮಗೆ ಕಾನೂನು, ನಿಮಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಒಂದು ಸಲ ಎರಡು ಸಲ, ಒಂದು ಗಾದೆ ಮಾತಿದೆ, ನಿಮ್ಮನ್ನ ನಾನು ಒಂದ್ಸಲ ಮೂರ್ಖರನ್ನಾಗಿ ಮಾಡ್ಬೋದು, 2 ಸಲ ಮಾಡ್ಬೋದು, 3 ಸಲ ಮಾಡ್ಬೋದು, ಪ್ರತಿದಿನ ಮಾಡೋಕ್ಕಾಗಲ್ಲ. ಒಂದು ದಿವಸ ನೀವು ರಿವೋಲ್ಟ್ ಆಗ್ತೀರಿ, ಏನ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಿ. ಇದೇ ಆಗಿರುವಂಥದ್ದು. ತಪ್ಪೇ ಜನಗಳು ಮಾಡಿರುವಂಥ ತಪ್ಪು. ಲಾಕಪ್ ಡೆತ್ ಯಾಕಾಯಿತು? ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಪ್ರತಿಯೊಂದನ್ನು ಕೂಡ ಪ್ರಜ್ವಲ್ ರೇವಣ್ಣ ವಿಚಾರದ ರೀತಿಯಲ್ಲೇ ಮಾತಾಡ್ತೀವಿ. ಪ್ರಜ್ವಲ್ ರೇವಣ್ಣ ಮಾಡಿದ್ದು ತಪ್ಪು ಅಂತ ಯಾವ ನನ್ನ ಮಗನೂ ಹೇಳ್ತಾ ಇಲ್ಲ. ಲೀಕ್ ಮಾಡಿದ್ಯಾರು? ಅರೆ ಈಗ ಈ ಗಲಾಟೆ ನೋಡಿ, ಪೊಲೀಸರಿಗೂ ಪೆಟ್ಟು ಬಿದ್ದಿದೆ, ಇದು ತಪ್ಪುನೇ. ಆದರೆ ಲಾಕಪ್ ಡೆತ್ ಯಾಕಾಯಿತು? ಮೂಲ ಪ್ರಶ್ನೆ. ಸಮಸ್ಯೆ ಉಲ್ಬಣವಾಗಿದ್ಯಾಕೆ? ಬನ್ನಿ, ಅದರ ಪೊಲೀಸರೊಬ್ಬರು ಮಾತಾಡಿದಾರಂತೆ, ಕೇಳ್ಕೊಂಬರೋಣ ಫಸ್ಟ್. ಕುಸಿದು ಬೀಳ್ತಾರೆ. ಅದರ ಸಂಬಂಧ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ, ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿನ ವೈದ್ಯಾಧಿಕಾರಿಗಳು ಎಲ್ಲವನ್ನು ಪರಿಶೀಲಿಸಿದ ಮೇಲೆ ಸ್ವಲ್ಪ ಹೊತ್ತು ನೋಡಾದ್ಮೇಲೆ ಇವರು ಮೃತಪಟ್ಟಿರೋದಾಗಿ ಹೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಏನು ಸಂಬಂಧಿಕರಿದ್ದರು ಅಥವಾ ಅವ್ರ ಜೊತೆಯಲ್ಲಿದ್ದವರು ನೆನ್ನೆ ಪ್ರತಿಭಟನೆ ಕೂಡ ಮಾಡಿರ್ತಾರೆ. ಉದ್ರಿಕ್ತ ಗುಂಪು ಠಾಣೆ ಮೇಲೆ ಕಲ್ಲನ್ನು ಕೂಡ ತೂರಾಟ ಮಾಡಿದೆ. ಅದರ ಸಂಬಂಧ ಈಗಾಗಲೇ ಕೇಸ್ ಕೂಡ 4 ಕೇಸನ್ನು ದಾಖಲು ಮಾಡಿದ್ದೇವೆ. ಟೋಟಲಿ ಎಷ್ಟು ಜನ ಸಿಬ್ಬಂದಿಗಳಿಗೆ ಗಾಯ ಆಗಿದೆ, ಏನೆಲ್ಲ ಹಾನಿಯಾಗಿದೆ ಮೇಡಮ್? ನಮ್ಮ 6 ವೆಹಿಕಲ್ಸ್ಗೆ ಡ್ಯಾಮೇಜಸ್ ಆಗಿದೆ. ಅದಲ್ಲದೆ 11 ಸಿಬ್ಬಂದಿಗಳಿಗೆ ಕುಸಿದು ಬೀಳ್ತಾರೆ. ಅದರ ಸಂಬಂಧ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ, ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇರಬೇಕು, ಕುಂಟುತ್ತಾ ಬರ್ತಾ ಇದ್ರು. ಆ ವಿಜುವಲ್ ಹಾಕಿ. ಪೊಲೀಸ್ ಕಾನ್ಸ್ಟೇಬಲ್ ಅವರು ನೋಡಿ ನೋಡಿ ನೋಡಿ, ಫುಲ್ ಫ್ರೇಮ್ ತಗೊಳ್ಳಿರು. ಅವ್ರ ತಲೆಗೂ ಗಾಯ ತಗೊಳ್ಳಿ ನೋಡಿ, ಹೆಂಗ್ ಬರ್ತಾ ಇದ್ದಾರೆ ಪಾಪ. ಇವರೆಲ್ಲ ನೋಡಿ ವಯಸ್ಸಾಗಿದೆ ಅವರಿಗೆ. ಇನ್ನೇನೋ ರಿಟೈರ್ಮೆಂಟ್ಗೆ 1 ವರ್ಷನ 2 ವರ್ಷನ ಇರುತ್ತೆ. ಕಲ್ಲ